ಇತ್ತೀಚೆಗೆ ಎಪಿಗೇಮಿಯಾ ಕಂಪನಿಯ ಕೋ ಫೌಂಡರಿನ ಸಾವು ಹಾಗೂ ಬ್ಯಾಂಗ್ಳೂರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಸಿಇಒ ಅವರ ಸಾವು ನನ್ನಲ್ಲಿ ಒಂದು ಚಿಂತೆ ಟ್ರಿಗರ್ ಮಾಡಿದೆ. ಸಂಪತ್ತು ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಸಂಪತ್ತು ಗಳಿಸುವ ಸಾಮರ್ಥ್ಯ ಯಾವಾಗ ನಿಂತು ಹೋಗ್ಬೋದಂತ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ಅದು ಸಾವಿನಿಂದ ಆಗಿರ್ಬಹುದು ಅಥವಾ ಬಿಸ್ನೆಸ್ ಫೇಲ್ಯೂರ್ ಅಥವಾ ಆಕ್ಸಿಡೆಂಟ್ಸ್ ಏನೇ ಆಗಿರ್ಬಹುದು. ಒಂದು ಫೈನಾನ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಿ ನಿಮ್ಗೆ ಇದೆಲ್ಲ ತಿಳಿಸುವುದು ನನ್ನ ಕರ್ತವ್ಯ. ಏನಂತ ಹೇಳಿದ್ರೆ, ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು ನಿಮ್ಮ ಪರ್ಸನಲ್ ಫೈನಾನ್ಸ್ ಅಲ್ಲಿ ನಿಮ್ಮ ಮೊದಲನೇ ವಿಷಯ ಆಗಿರ್ಬೇಕು. ಇದಕ್ಕಾಗಿ ನೀವು ಸ್ವಂತವಾಗಿ ಒಂದು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಬಹುದು ಅಥವಾ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬಹುದು. ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಒಂದು ಚಿಕ್ಕ ಪ್ರೀಮಿಯಂ ಕಟ್ಟಿ ಆ ಟರ್ಮ್ ಇನ್ಶೂರೆನ್ಸ್ ಅವಧಿಯಲ್ಲಿ ಎಲ್ಲಿಯಾದ್ರೂ ದುರಾದೃಷ್ಟದಿಂದ ನಿಮ್ಗೆ ಸಾವು ಬಂದ್ರೂ ಕೂಡ ಆ ಟರ್ಮ್ ಇನ್ಶೂರೆನ್ಸ್ ಮೂಲಕ ನಿಮ್ಮ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಅಂದ್ರೆ ಹಣಕಾಸಿನ ಭದ್ರತೆ ಇದ್ದೇ ಇರುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ನೀವು ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಇನ್ಕಮ್ ಶುರು ಆದ ತಕ್ಷಣ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಒಂದು ಚಿಕ್ಕ ಪ್ರೀಮಿಯಂ ಅಮೌಂಟ್ಗೆ ನಿಮ್ಗೆ ಒಂದು ಹೈ ವ್ಯಾಲ್ಯೂ ಕವರ್ ಸಿಗುತ್ತೆ. ಯಾಕಂದ್ರೆ ನಿಮ್ದು ಏಜ್ ಕೂಡ ಯಂಗ್ ಇರುತ್ತೆ ಹಾಗೂ ಅಷ್ಟೊಂದು ಹೆಲ್ತ್ ಕಾಂಪ್ಲಿಕೇಶನ್ ಕೂಡ ಇರಲ್ಲ. ಇವತ್ತಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡದೆ ಟರ್ಮ್ ಇನ್ಶೂರೆನ್ಸ್ ಸಿಗ್ಲಿಕ್ಕೆ ಕೆಲವು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಪ್ರಾಡಕ್ಟ್ಸ್ ಇದೆ. ಇದೊಂದು ರೀಲ್ ಇದ್ದದ್ರಿಂದ ಇದರಲ್ಲಿ ಫುಲ್ ಡೀಟೇಲ್ಸ್ ಕೊಡಕ್ ಆಗ್ತಾ ಇಲ್ಲ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ.